ಇನ್ನು ನೀಟ್ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಸೋರಿಕೆ ಮತ್ತು ದೇಶದ ಇನ್ನಿತರ ಪರೀಕ್ಷೆಗಳ ವ್ಯವಸ್ಥೆಯನ್ನು ಖಂಡಿಸಿ ಹಾಗೂ ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ನೀಡಬೇಕು ಎಂದು ಒತ್ತಾಯಿಸಿ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಕಲಬುರಗಿ ಪ್ರತಿಭಟನೆ ಮಾಡಿತು. ಕಲಬುರಗಿ ಜಗತ್ ಧರಣಿ ನಿರತ ಮುಖಂಡರು ಆಕ್ರೋಶ ವ್ಯಕ್ತಪಡಿಸಿ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಅವ್ಯವಸ್ಥೆ ಮತ್ತು ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ನೀಡಬೇಕೆಂದು ಒತ್ತಾಯ ಮಾಡಿದರು. ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಲೇಬೇಕು. ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಲೇಬೇಕು. ದೆಹಲಿ ಜಂತರ್ ಮಂತರ್ನಲ್ಲಿ ನಡೆಯುತ್ತಿರುವ ವಿದ್ಯಾರ್ಥಿಗಳ ಹೋರಾಟಕ್ಕೆ ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಲೇಬೇಕು. ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಲೇಬೇಕು. ಈ ಸಮಯದಲ್ಲಿ ಮುಖಂಡರಾದ ಡಿಜಿ ಸಾಗರ್ ಸೇರಿದಂತೆ ಅನೇಕರು ಮಾತನಾಡಿ ಆಕ್ರೋಶ ವ್ಯಕ್ತಪಡಿಸಿದರು. ಈಗ ದೇಶದಾದ್ಯಂತ ನಡೀತಕ್ಕಂಥ ಕಳೆದ 25-26 ದಿವಸಗಳಿಂದ ವಿಶೇಷವಾಗಿ ನವದೆಹಲಿಯ ಜಂತರ್ ಮಂತರ್ ಮೈದಾನದಲ್ಲಿ ಏನು ಪರಿಸರವಾದಿಯಾಗಿರ್ತಕ್ಕಂಥ ಸೋನಮ್ ವಾಂಗ್ಚುಕ್ ಅವರು ಮತ್ತು CJP ಪಕ್ಷದ ಕಾರ್ಯಕರ್ತರು ಮತ್ತು SFI ಏನು ಕಾರ್ಯಕರ್ತರು ASFI ಕಾರ್ಯಕರ್ತರು CPI CPM ಪಕ್ಷದವರು ಮತ್ತು ವಿದ್ಯಾರ್ಥಿಗಳ ಸಮೂಹದ ಪೇರೆಂಟ್ಸ್ಗಳು ಮತ್ತು ಯುವಮಿತ್ರರು ಕೂಡಿ ಒಟ್ಟಾರೆ ಏನಂತಂದರೆ ಜಂತರ್ ಮಂತರ್ನಲ್ಲಿ ಕೇಂದ್ರ ಸರ್ಕಾರ ದಿಲ್ಲಿಯಲ್ಲಿ ಇರೋದರಿಂದ ಅವ್ರಿಗೆ ಕಿವಿಗೆ ಬೀಳಿ ಅವರು ನಿರ್ಧಾರ ತೆಗೆದುಕೊಳ್ಳಲಿ ಅಂತ ಹೇಳಿ ನಮಗೆ ನ್ಯಾಯ ಬೇಕು ಅಂತ ಹೇಳಿ ಆಗ್ರಹಿಸಿ ಅವರು ಶಾಂತಯುತವಾಗಿ ಜಂತರ್ ಮಂತರ್ನಲ್ಲಿ ಚಳವಳಿ ನಡೆಸ್ತಾಯಿದ್ದರು. ಆ ಚಳವಳಿಯನ್ನು ಪ್ರಾರಂಭ ಮಾಡಿರ್ತಕ್ಕಂಥವ್ರು ಪ್ರಮುಖರು ಸೋನಮ್ ವಾಂಗ್ಚುಕ್ ಅವರು. ಆ ಚಳವಳಿಯನ್ನು ಅವರು 18-19 ದಿವಸ ಆದಮೇಲೆ ಅನಾಮತಾಗಿ ನಯವಂಚಕತನದಿಂದ ಅವರನ್ನು ಹಾಸ್ಪಿಟಲ್ಗೆ ಶಿಫ್ಟ್ ಮಾಡ್ತಾರೆ. ಅವರು ಹಾಸ್ಪಿಟಲಲ್ಲಿ ಕೂಡ ಮತ್ತೆ ಒಂದು ಸತ್ಯಾಗ್ರಹವನ್ನು ಪ್ರಾರಂಭ ಮಾಡಿದ್ದಾರೆ. ನಮ್ಮದು ಡಿಮ್ಯಾಂಡ್ಸ್ಗಳು ಏನು ಕೇಂದ್ರದಲ್ಲಿರ್ತಕ್ಕಂಥ ಧರ್ಮೇಂದ್ರ ಪ್ರಧಾನ್ ಅವರು ಶಿಕ್ಷಣ ಸಚಿವರು ಕೂಡಲೇ ರಾಜೀನಾಮೆ ನೀಡಬೇಕು ಮತ್ತು ಲಾಠಿ ಚಾರ್ಜ್ ಹೆಸರಿನ ಮೇಲೆ ಅಮಾಯಕ ವಿದ್ಯಾರ್ಥಿನಿಯ ಸಾವಾಗಿದೆ ಮತ್ತು ನೀಟ್ ಪರೀಕ್ಷೆಯಲ್ಲಿ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಯಿತು ಅಂಥೇಳಿ ತಿಳಿದ ತಕ್ಷಣ ಪ್ರತಿಭಾವಂತ ವಿದ್ಯಾರ್ಥಿಗಳು 21 ಜನ ಏನು ಸಾವಿಗೀಡಾಗಿದ್ದಾರೆ, ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಅವರೆಲ್ಲರಿಗೂ ಕೂಡ ಕೇಂದ್ರ ಸರ್ಕಾರದಿಂದ 1 ಕೋಟಿ ರೂಪಾಯಿಯನ್ನು ಅವರಿಗೆ ಕೂಡಲೇ ಅವರ ಕುಟುಂಬಕ್ಕೆ ನೀಡಬೇಕು. ಮತ್ತು ಇವತ್ತು ಒಂದು ಸಾವಾಗಿರ್ತಕ್ಕಂಥ ವಿದ್ಯಾರ್ಥಿನಿಯ ವಿಷಯದಲ್ಲಿ ನೈತಿಕ ಹೊಣೆ ಹೊತ್ತು ಕೇಂದ್ರ ಸಚಿವರಾಗಿರ್ತಕ್ಕಂಥ ಅಮಿತ್ ಶಾ, ಗೃಹ ಸಚಿವರಾಗಿರ್ತಕ್ಕ ಅಮಿತ್ ಶಾ ಕೂಡಲೇ ರಾಜೀನಾಮೆ ನೀಡಬೇಕು. ಮತ್ತು ಯಾವತ್ತೂ ಶಿಕ್ಷಣ ಸಚಿವರು ನೀಡಬೇಕಾಗಿತ್ತು, ಇನ್ನೂವರೆಗೂ ಕೂಡ ನೀಡಿಲ್ಲ. ಅವರನ್ನು ಪ್ರಧಾನಮಂತ್ರಿಗಳು ಕಿತ್ತಾಕಬೇಕು. ಹಾಗಾಗಿ ಜಂತರ್ ಮಂತರದಲ್ಲಿ ಶಾಂತಿಯುತವಾಗಿ ನಡೀತಕ್ಕಂಥ ಚಳವಳಿಗೆ ದಿವಸ ಏನಂತಂದರೆ ಹಿಂಸಾಚಾರ ನೋಡ್ತಕ್ಕಂಥದ್ದು ನಿಲ್ಲಬೇಕು. ಮತ್ತು ವಿದ್ಯಾರ್ಥಿಗಳ ಮೇಲೆ ನಡೆದಿರ್ತಕ್ಕಂಥ ದಮನಕಾರಿ ನೀತಿಯನ್ನು ನಾವು ಖಂಡಿಸಿ ಮತ್ತು 21 ವಿದ್ಯಾರ್ಥಿಗಳು ಸತ್ತದಕ್ಕೆ ಪರಿಹಾರ ನೀಡಬೇಕಂತ ಆಗ್ರಹಿಸಿ ಮತ್ತು ಶಿಕ್ಷಣ ಸಚಿವರು ಮತ್ತು ಗೃಹ ಸಚಿವರು ಕೇಂದ್ರದ್ದು ರಾಜೀನಾಮೆ ನೀಡಬೇಕಂತ ಒತ್ತಾಯಿಸಿ ಇವತ್ತು ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಇಡೀ ರಾಜ್ಯದಂಥ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಒಂದು ಧರಣಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಈ ಧರಣಿ ಕಾರ್ಯಕ್ರಮ ಇವತ್ತು ನಾವು ಮಾನ್ಯ ಪ್ರಧಾನಮಂತ್ರಿಗಳಿಗೆ ಅಡ್ರೆಸ್ ಮಾಡೋದು ಒಂದು ಲೆಟ್ರನ್ನು ನಮ್ಮ ಜಿಲ್ಲಾಧಿಕಾರಿಗಳ ಮುಖಾಂತರ ನಾನು ಸಲ್ಲಿಸ್ತಾ ಇದ್ದೀವಿ. ನಾನು ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ರಾಜ್ಯ ಸಂಚಾಲಕ ಡಾಕ್ಟರ್ DG ಸಾಗರ್. ದಿಲ್ಲಿಯ ಜಂತರ್ ಮಂತರ್ನಲ್ಲಿ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿದೆ ಎಂದು ವಿದ್ಯಾರ್ಥಿಗಳು ಪರೀಕ್ಷೆ ಬರೆದಿರ್ತಕ್ಕಂಥ ವಿದ್ಯಾರ್ಥಿಗಳು ಪ್ರತಿಭಟನೆಯನ್ನು ಮಾಡುತ್ತಿರುವುದನ್ನು BJP ಕೇಂದ್ರ ಸರ್ಕಾರ ಅವರ ಪ್ರತಿಭಟನೆಯನ್ನು ಖಂಡಿಸಿ ಅವ್ರ ಮೇಲೆ ಲಾಠಿ ಚಾರ್ಜ್ ಮಾಡಿ ಅಮಾನುಷ್ಯವಾಗಿ ಅವ್ರ ಮೇಲೆ ಹಲ್ಲೆ ಮಾಡಿ ಆ ಪ್ರತಿಭಟನಾ ನಿರತ ವಿದ್ಯಾರ್ಥಿಗಳು ಯಾವುದೇ ರೀತಿ ನ್ಯಾಯ ಕೇಳಬಾರ್ದು, ನ್ಯಾಯಕ್ಕಾಗಿ ಹೋರಾಟ ಮಾಡಬಾರ್ದು ಅಂತ ಹೇಳಿ ಕೇಂದ್ರ BJP ಸರ್ಕಾರ ಇವತ್ತಿಂದ ಹೊಂಚಾಕಿ ಅದೇ ಕೆಲಸ ಮಾಡ್ತಾಯಿದೆ. ಯಾರು ಈ ದೇಶದಲ್ಲಿ BJP ದುರಾಡಳಿತವನ್ನು ಖಂಡಿಸಿ ನ್ಯಾಯ ಕೇಳಲಿಕ್ಕೆ ರೂಢಿಗಿಳಿತಾರೋ, ನ್ಯಾಯ ಕೇಳಲಿಕ್ಕೆ ಪ್ರಶ್ನೆ ಎತ್ತುತ್ತಾರೋ ಅಂಥವ್ರ ಮೇಲೆ ED CBI ಲಾಠಿ ಚಾರ್ಜ್ ಅಂಥ ಕ್ರೂರ ಕೆಲಸಗಳನ್ನು ಮಾಡೋದ್ರ ಮುಖಾಂತರ ನ್ಯಾಯ ಕೇಳುವವರನ್ನು ಹತ್ತಿಕ್ಕಲು ಇವತ್ತು BJP ಕೇಂದ್ರ ಸರ್ಕಾರ ದಿನನಿತ್ಯ ಅದೇ ಕೆಲಸ ಮಾಡ್ತದೆ. ಅಭಿವೃದ್ಧಿ ಕೆಲಸ ಮಾಡೋದನ್ನು ಬಿಟ್ಟು ಇಂಥ ಕೆಲಸನ ಮಾಡ್ತಿದೆ. ಈ BJP ಕೇಂದ್ರ ಸರ್ಕಾರದ ನಡೆಯನ್ನು ಖಂಡಿಸಿ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ವಿದ್ಯಾರ್ಥಿಗಳಿಗೆ ಬೆಂಬಲಿಸಿ ರಾಜ್ಯದ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಧರಣಿ ಸತ್ಯಾಗ್ರಹವನ್ನು ಹಮ್ಮಿಕೊಳ್ಳೋದ್ರ ಮುಖಾಂತರ ಆ ವಿದ್ಯಾರ್ಥಿಗಳ ಸಂಪೂರ್ಣ ಸಹಕಾರ ನಮ್ಮದು ನಿಮಗಿದೆ ಅಂತ ಹೇಳ್ಕೇಸಿ ಇವತ್ತಿನ ಧರಣಿ ಸತ್ಯಾಗ್ರಹನ ಮಾಡ್ತಾಯಿದ್ದೀವಿ.
ಸರ್ಕಾರಕ್ಕೆ ಏನು ಆಗ್ರಹ ಮಾಡ್ತೀವಿ ಅಂದರೆ ಶಿಕ್ಷಣ ಸಚಿವರು ರಾಜೀನಾಮೆ ಕೊಡಬೇಕು, ವಿದ್ಯಾರ್ಥಿಗಳ ಮೇಲೆ ಹಾಕಿರ್ತಕ್ಕಂಥ ಕೇಸ್ಗಳನ್ನು ಎಲ್ಲ ಕೇಸ್ಗಳನ್ನು ವಾಪಸ್ ಪಡಿಬೇಕು, ಸಾವನ್ನಪ್ಪಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳ ಮನೆಯಲ್ಲಿ ಒಂದು ಸರ್ಕಾರಿ ನೌಕರಿ ಮತ್ತು 1 ಕೋಟಿ ರೂಪಾಯಿನ ಕೊಡಬೇಕಂತ ಆಗ್ರಹವನ್ನು ಮಾಡ್ತಾರೆ. ಸುರೇಶ್ ಆದಿಮನಿ DSS ಲೀಡರ್.